ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಅನಿಮೇಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮುಖಾಂತರ ನಿಮ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದನ್ನ ತಿಳಿಸುವ ಉದ್ದೇಶದಿಂದ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನಮಗೆ ಸಂಬಂಧಿಸಿದ ಅಂದ್ರೆ EPF ಗೆ ಸಂಬಂಧಿಸಿದ ಒಂದು ಒಳ್ಳೆಯ ಅಪ್ಡೇಟ್ ಒಂದನ್ನ ನಾನು ನಮ್ಮ ಕಾರ್ಮಿಕರಿಗೆ ತಿಳಿಸುವ ಉದ್ದೇಶದಿಂದ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಏನಪ್ಪಾ ಇದು ಅನಿಮೇಶ್ ಸರ್ EPF ಗೆ ಸಂಬಂಧಿಸಿದ ಏನೋ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ತಿದ್ರು ಅಂತ ನೀವು ಭಾವಿಸಬಹುದು ಸ್ನೇಹಿತರೆ. ನಿಜ ಸ್ನೇಹಿತರೆ. ಓಕೆ, EPF ಗೆ ಸಂಬಂಧಿಸಿದ ಒಂದು ಗುಡ್ ನ್ಯೂಸ್ ಒಂದನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ ಸ್ನೇಹಿತರೆ. ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ದು, ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಹೇಳ್ತಕ್ಕಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಮತ್ತೆ EPF ಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳಿದ್ದಲ್ಲಿ ನನಗೆ ಕಾಮೆಂಟ್ ಸೆಕ್ಷನ್ ಏನಿದೆಯಲ್ಲ, ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಾಮೆಂಟ್ ಮಾಡಿ. ಓಕೆ, ನನ್ನ ಕಡೆಯಿಂದ ಆಗಬಹುದಂತ ಸಹಾಯವನ್ನ ನಾನು ನಿಮಗೆ ತಲುಪ್ಸಕ್ಕೆ ನನ್ನ ಕಡೆಯಿಂದ ಒಂದು ಪ್ರಯತ್ನ ನಿರಂತರವಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನಗೆ ನನ್ನ ಮಾಡ್ತಕ್ಕಂಥ ವಿಡಿಯೋಗಳು ಏನಾದ್ರು ನಿಮಗೆ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನೀವು ಕೊಡ್ತಕ್ಕಂಥ ಕಾಣಿಕೆ ಏನಂದ್ರೆ ನನಗೆ ಲೈಕ್ ಮಾಡೋದೇ. ಓಕೆ, ದಯವಿಟ್ಟು ಲೈಕ್, ಒಂದು ಸೆಕೆಂಡ್ ಒಳಗಡೆ ಲೈಕ್ ಮಾಡಿ. ಓಕೆ, ನೀವು ಮಾಡ್ತಕ್ಕಂಥ ಲೈಕ್ ನೋಡಿ ನಾನು ನಿಮ್ಗೆ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ತಿಳಿಸಕ್ಕೆ ನನಗೂ ಸ್ವಲ್ಪ ಖುಷಿ ಆಗುತ್ತಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನನ್ನ ಚಾನಲ್, ನನ್ನ ವಿಡಿಯೋಗಳನ್ನ ನೋಡಿದಂತ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಷಯಕ್ಕೆ ಬಂದ್ಬಿಡೋಣ. EPF ಅಲ್ಲಿ ಬಂದಿರತಕ್ಕಂತ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡ್ತೀನಿ ಸ್ನೇಹಿತರೆ. EPF ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ, ಓಕೆ, EPF ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ನಾನು ಕನ್ನಡದಲ್ಲಿಯೇ ನಮ್ಮ ಕನ್ನಡಿಗರಿಗೋಸ್ಕರನೇ ಈ ಚಾನಲ್ ಕ್ರಿಯೇಟ್ ಮಾಡಿ EPF ಗೆ ಸಂಬಂಧಿಸಿದ ಪ್ರತಿಯೊಂದು ಅಪ್ಡೇಟ್ ಅನ್ನು ನಾನು ಈ ಚಾನಲ್ ಮೂಲಕ ನಿಮಗೆ ತಲುಪಿಸ್ತಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ, ಓಕೆ, EPF ಗೆ ಸಂಬಂಧಿಸಿದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಏನಂದ್ರೆ ನಿಮ್ಗೆ ಈ ವಿಡಿಯೋದ ಮುಖಾಂತರ, ಓಕೆ, ನಾನು ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ಈಗ ವಿಡಿಯೋದ ಮುಖಾಂತರ ತೋರಿಸ್ತಿದ್ದೀನಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದಾದ್ರೆ EPF ಗೆ ಸಂಬಂಧಿಸಿದ ಮಾಹಿತಿ ನೀವು ಆ ವಿಡಿಯೋನ ನೋಡುವ ಮುಖಾಂತರ ನೀವು ಅರ್ಥ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋ ಬಗ್ಗೆ ನಿಮ್ಗೆ ಈ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋದ ಮುಖಾಂತರ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ನಾನು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದ ಮುಖಾಂತರ ನಿಮಗೆ ಮಾಹಿತಿ ನೀಡುವ ಉದ್ದೇಶದಿಂದ ನಾನು ಆಲ್ರೆಡಿ UAN ನಂಬರ್ ಮತ್ತೆ ಪಾಸ್ವರ್ಡ್, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇವೆಲ್ಲನ ಕಂಪ್ಲೀಟ್ ಮಾಡಿ ನಾನು ಆಲ್ರೆಡಿ ಇವಾಗ ಎಂಪ್ಲಾಯ್ ಪೋರ್ಟಲ್ ಏನಿದೆಲ್ಲ ಸ್ನೇಹಿತರೆ, ಆಲ್ರೆಡಿ ನಾನು ಇಲ್ಲಿ ಲಾಗಿನ್ ಆಗಿದ್ದೇನೆ ಸ್ನೇಹಿತರೆ. ಓಕೆ, ನಾನು ಬ್ಯಾಂಕ್ KYC ಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಆಲ್ರೆಡಿ ನಾನು ಇವಾಗ ಏನ್ ಮಾಡಿದ್ದೀನಿ, ಎಂಪ್ಲಾಯ್ ಪೋರ್ಟಲ್ ನಾನು ಇಲ್ಲಿ ಲಾಗಿನ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾದ ನಂತರ ಸ್ನೇಹಿತರೆ ನೋಡಿ, ಇಲ್ಲಿ ಮ್ಯಾನೇಜ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ KYC ಅಂತ ಏನ್ ಕಾಡ್ತಿಲ್ಲ, KYC ಮೇಲೆ ಕೂಡ ನಾನು ಇವಾಗ ಕ್ಲಿಕ್ ಮಾಡುವ ಮೂಲಕ ನಿಮಗೆ ಲೈವ್ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಲೈವ್ ಮಾಹಿತಿ ನೀಡುವ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಏನ್ ಕಾಣ್ತಿದೆ ನೋಡಿ, ಇಲ್ಲಿ ನಾನು ಇವಾಗ ಓಕೆ ಮಾರ್ಕ್ ಮೂಲಕ ಏನ್ ತೋರಿಸ್ತಿದ್ದೀನಲ್ಲ, KYC ಪೆಂಡಿಂಗ್ ಫಾರ್ ಅಪ್ರೂವಲ್ ಸ್ನೇಹಿತರೆ. ನಾವು ಆಲ್ರೆಡಿ ಬ್ಯಾಂಕ್ KYC ಕೂಡ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಈ ಪ್ರೊಸೆಸ್ ನ ನಾವು ಕಂಪ್ಲೀಟ್ ಆಗಿ ತೋರಿಸಬೇಕಂದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಈ ಮಾಹಿತಿಯನ್ನ ನಾನು ಇವಾಗ ಶಾರ್ಟ್ ಕಟ್ ಆಗಿ ನಿಮಗೆ ತಿಳಿಸುವ ಉದ್ದೇಶದಿಂದ ನಾನು ಈ ವಿಡಿಯೋದ ಮುಖಾಂತರ ಮಾಹಿತಿಯನ್ನ ನೀಡ್ತಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾನು ಆಲ್ರೆಡಿ ಈ ವಿಡಿಯೋದೊಳಗೆ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ನಾವು ಬ್ಯಾಂಕ್ KYC ಯನ್ನ ಮಾಡಿದಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಏನಂತ ಏನ್ ಕಾಣ್ತಿದ್ದಿಲ್ಲ ಸ್ನೇಹಿತರೆ, ಈ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಆದಂತ ಸಂದರ್ಭದಲ್ಲಿ ನಮಗೆ ಡಿಲೀಟ್, ಓಕೆ, ಈ ಡಿಲೀಟ್ ಆಪ್ಷನ್ಸ್ ಏನಿದೆಲ್ಲ ಸ್ನೇಹಿತರೆ, ಈ ಡಿಲೀಟ್ ಆಪ್ಷನ್ಸ್ ನಮಗೆ ನೋಡಕ್ಕೆ ಸಿಗ್ತಿದ್ದಿಲ್ಲ ಸ್ನೇಹಿತರೆ. ಓಕೆ, ಈ ಹಿಂದಿನ ಅಪ್ಡೇಟ್ ಅಲ್ಲಿ. ಓಕೆ, ಇವಾಗ ನಾವು ಇದನ್ನ ಡಿಲೀಟ್ ಕೂಡ ಮಾಡಬಹುದು. ಕೆಲವೊಂದು ಸಂದರ್ಭದಾಗ ಏನಾಗ್ತಿತ್ತು ಅಂದ್ರೆ ನಾವು ಬ್ಯಾಂಕ್ KYC ಯನ್ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಏನ್ ಸ್ಟೇಟಸ್ ಇದಿಲ್ಲ, ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಏನ್ ಸ್ಟೇಟಸ್ ಇದು ಕೂತ್ ಬಿಡ್ತಪ್ಪ ಅಂದ್ರೆ 1 ತಿಂಗಳಾಗ್ತಿತ್ತು, 15 ದಿವಸ ಆಗ್ತಿತ್ತು, 1 ವೀಕ್ ಆಗ್ತಿತ್ತು. ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇದಿಲ್ಲ ಸ್ನೇಹಿತರೆ. ಓಕೆ, ಆನ್ಲೈನ್ ನ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಏನಾಗ್ತಿತ್ತು, ನಮ್ಮ ಈ ಬ್ಯಾಂಕ್ KYC ಗೆ ಸಂಬಂಧಪಟ್ಟ ಸ್ಟೇಟಸ್ ಏನಾಗ್ತಿತ್ತು ಅಂದ್ರೆ ಸ್ನೇಹಿತರೆ, ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅನ್ನೋದೇ ನಮಗೆ ಗೋಚರಿಸುತ್ತೆ. ಇಂಥ ಸಂದರ್ಭದಾಗ ನಮ್ಗೆ ಏನಾಗ್ತಿತ್ತು ಅಂದ್ರೆ ಸ್ನೇಹಿತರೆ, ಸಂದರ್ಭಕ್ಕೆ ಅಂದ್ರೆ ನಮಗೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ನಾವು ಅಮೌಂಟ್ ನ ಕ್ಲೈಮ್ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಮ್ ಬ್ಯಾಂಕ್ KYC ಇದೆ ತಾನು ಅಪ್ಡೇಟ್ ಮಾಡಿರ್ತಿದ್ವಲ್ಲ, ಇಂಥ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗ್ತಿತ್ತು. ಆ ತೊಂದರೆನ EPF ಡಿಪಾರ್ಟ್ಮೆಂಟ್ ಏನಿರಲ್ಲ ಅರ್ಥೈಸ್ಕೊಂಡು ನಮ್ಗೆ ಏನ್ ಮಾಡಿದೆ, ಡಿಲೀಟ್ ಅನ್ನೋ ಆಪ್ಷನ್ಸ್ ನ ನಮ್ಗೆ EPF ಆಫೀಸ್ ಕಲ್ಪಿಸಿದೆ ಸ್ನೇಹಿತರೆ. ಓಕೆ, ಅರ್ಥ ಆಯ್ತಾ? ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾವು ಈ ಬ್ಯಾಂಕ್ KYC ಯನ್ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ಏನಾಗ್ತಿತ್ತು, ಈ ಬ್ಯಾಂಕ್ KYC ಗೆ ಸಂಬಂಧಪಟ್ಟ ಸ್ಟೇಟಸ್ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅಂತ ಕುಂತಂತ ಸಂದರ್ಭದಲ್ಲಿ ನಮಗೆ ಡಿಲೀಟ್ ಮಾಡಕ್ಕೆ ಅವಕಾಶಗಳಿದ್ದಿಲ್ಲ. ಅದು ಆಗ ತನಕ ನಾವು
ವೇಟ್ ಮಾಡಬೇಕಾದಂತ ಅನಿವಾರ್ಯತೆ ನಮಗೆ ಎದುರಾಗ್ತಿತ್ತು ಸ್ನೇಹಿತರೆ. ಓಕೆ, ಇಂಥ ಸಂದರ್ಭದಾಗ ನೀವ್ ಏನ್ ಮಾಡ್ಬೇಕಂತ ಸ್ನೇಹಿತರೆ, ನೀವೇನಾದ್ರೂ ಈಗಾಗಲೇ ಬ್ಯಾಂಕ್ KYC ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅಂದ್ರೆ 15 ದಿವಸಗಳಾದ್ರೂ ಕೂಡ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಇದೆ ಅಂತ ಅಂದ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಇದನ್ನ ಡಿಲೀಟ್ ಮಾಡಿ ಇನ್ನೊಂದ್ ಟೈಮ್ ನೀವು ಅದನ್ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ KYC ಆದಷ್ಟು ಬೇಗ ಅಪ್ಡೇಟ್ ಅಂದ್ರೆ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ಈ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಿಮ್ಮ ಎಂಪ್ಲಾಯರ್ಗೆ ಹೋಗುವಂತ ಸಂದರ್ಭ ಜಾಸ್ತಿ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಅವಕಾಶ ಏನಿದೆ ಸ್ನೇಹಿತರಿಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ, ನಾನು ಇಲ್ಲಿ ಲೈವ್ ಆಗಿ ನಿಮ್ಗೆ ಡಿಲೀಟ್ ಅನ್ನೋ ಆಪ್ಷನ್ಸ್ ಏನ್ ಕಾಣ್ತಿದ್ದೀನಿ, ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕೂಡ ನಾವು ಇವಾಗ ಕ್ಲಿಕ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಓಕೆ, ಮತ್ತೆ MS ಸರ್ ಕನ್ಫ್ಯೂಸ್ ಮಾಡ್ತಾರೆ ಅನ್ನೋದು ಬೇಡ, ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಕೂಡ ನಾನು ಈ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಡಿಲೀಟ್ ಆಪ್ಷನ್ಸ್ ಅಂತ ಡಿಲೀಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಇಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಡಿಲೀಟ್. ಓಕೆ, ನೀವು ಇದನ್ನ ಡಿಲೀಟ್ ಮಾಡಲು ಬಯಸುವಿರಾ ಅನ್ನೋ ಮಾಹಿತಿಯನ್ನು ಬರ್ತಿದ್ರೆ ಸ್ನೇಹಿತರೆ, ನಾನು ಇಲ್ಲಿ ಓಕೆ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, KYC ಡಿಲೀಟ್ ಸಕ್ಸಸ್ಫುಲ್. ಓಕೆ, ನಾವು ಮಾಡಿದಂತ KYC ಏನಿದೆಲ್ಲ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನಾನು ಓಕೆ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ನಾವು ರಿಜೆಕ್ಟೆಡ್ KYC ಅಂತ ಏನ್ ಕಾಣ್ತಿದೆ ನೋಡಿ, ಇವಾಗ ನಾನು ಜಸ್ಟ್ ಡಿಲೀಟ್ ಮಾಡಿದಂತ KYC ಇಲ್ಲಿ ಕೂಡ ಗೋಚರಿಸ್ತಿದೆ ನೋಡಿ ಸ್ನೇಹಿತರೆ, ಸ್ಟೇಟಸ್ ರಿಜೆಕ್ಟೆಡ್. ಓಕೆ, ಇಲ್ಲಿ ನೋಡಿ ಆಕ್ಷನ್ ಟೈಮ್, ಇವಾಗ ನಾವು ಡಿಲೀಟ್ ಮಾಡಂತ ಟೈಮ್ ಇಲ್ಲಿ ಆಗಿದೆ, ಮತ್ತೆ ಡಿಲೀಟ್ ಬೈ ಮೆಂಬರ್. ಓಕೆ, ರಿಮರ್ಸ್ ಏನಿದೆಲ್ಲ ಡಿಲೀಟ್ ಬೈ ಮೆಂಬರ್, ನಾವೇ ಇವಾಗ ಸೆಲ್ಫ್ ಆಗಿ ಇದನ್ನ ಡಿಲೀಟ್ ಮಾಡಿದೀವಿ ಎಂಬ ಆಪ್ಷನ್ಸ್ ಇಲ್ಲಿ ನಮಗೆ ಗೋಚರಿಸ್ತಿದೆ ಸ್ನೇಹಿತರೆ. ಅರ್ಥ ಆಯ್ತಾ? ನಾವು ಬ್ಯಾಂಕ್ KYC ಅನ್ನ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಏನಾಗ್ತಿತ್ತು, ಬ್ಯಾಂಕ್ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅಂತ ಅದ್ರೊಳಗಡೆ ಗೋಚರಿಸಿದ ಸಂದರ್ಭದಲ್ಲಿ ಮೊದಲು ಡಿಲೀಟ್ ಮಾಡುವಂತ ಅವಕಾಶ EPF ಡಿಪಾರ್ಟ್ಮೆಂಟ್ ನಮಗೆ ಕಲ್ಪಿಸಿದಿಲ್ಲ, ಇವಾಗ ಅದನ್ನ ನಮಗೆ ಕಲ್ಪಿಸಿದೆ ಸ್ನೇಹಿತರೆ. ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಮತ್ತೆ ಒಳ್ಳೆಯ ಒಂದು ಅಪ್ಡೇಟ್ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ. ಈ ನಿಮ್ಗೆ ನಾನು ಮಾಡಿದಂತ ವಿಡಿಯೋ ಏನಾದ್ರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಏನಾದ್ರೂ ನಿಮಗೆ ಬ್ಯಾಂಕ್ KYC ಗೆ ಸಂಬಂಧಪಟ್ಟಂತೆ ಯಾವುದೇ EPF ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ನಿಮ್ಗೆ ಸಲ್ಲಿಸಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನಾನು ಮತ್ತೆ ನಿಮ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಶುಭೋದಯ, ಶುಭ ದಿನ.